ಈ ಬಾರಿಯ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ಎಚ್ಡಿಕೋಟೆ ತಾಲೂಕು ಇತಿಹಾಸ ಸೃಷ್ಟಿಸಿದೆ. ಇದೇ ಮೊದಲ ಬಾರಿಗೆ ತಾಲೂಕು ಶೇಕಡಾ 96.80 ಫಲಿತಾಂಶದೊಂದಿಗೆ ಮೈಸೂರು ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ಗಳಿಸಿದೆ. ಈ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿ ತೆಗೆದುಕೊಂಡಿದ್ದ ವಿನೂತನ ಪ್ರಯೋಗ ಸಕ್ಸಸ್ ಕಂಡಿದೆ. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಡೆದ ವಾರ್ಷಿಕ ಪರೀಕ್ಷೆಯಲ್ಲಿ 31 ಪ್ರೌಢಶಾಲೆ, 23 ಖಾಸಗಿ ಹಾಗೂ 4 ವಸತಿ ಶಾಲೆಗಳಿಂದ ಒಟ್ಟು 3,369 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರು. ಹೊಮ್ಮರಗಳ್ಳಿ, ಅಂತರಸಂತೆ, ಮಾದಾಪುರ, ಬೀಚನಹಳ್ಳಿ, ಮುಳ್ಳೂರು, ಬಿಮಟಕೆರೆ ಸೇರಿದಂತೆ 13 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸಲಾಗಿತ್ತು. 2,971 ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆಗೆ ಹಾಜರಾಗಿದ್ದರು. ಇದರಲ್ಲಿ 2,876 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಪಿಎಂ ಶ್ರೀ ಸರ್ಕಾರಿ ಆದರ್ಶ ವಿದ್ಯಾಲಯದ ವೇದಶ್ರೀ 625ಕ್ಕೆ 618 ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿದ್ದಾರೆ. ಪಿಎಂ ಶ್ರೀ ಸರ್ಕಾರಿ ಆದರ್ಶ ವಿದ್ಯಾಲಯದ ಮತ್ತೊಬ್ಬ ವಿದ್ಯಾರ್ಥಿನಿ ಲಿಖಿತಾ ಮತ್ತು ಏಕಲವ್ಯ ವಿದ್ಯಾಶಾಲೆಯ ಆದಿತ್ಯ 625ಕ್ಕೆ 614 ಅಂಕಗಳನ್ನು ಪಡೆದು ತಾಲೂಕಿಗೆ 2ನೇ ಸ್ಥಾನ ಬಂದಿದ್ದಾರೆ. ಸೇಂಟ್ ಮೇರಿಸ್ ಕಾನ್ವೆಂಟ್ ಪ್ರೌಢಶಾಲೆಯ ದರ್ಶಿನಿ 3ನೇ ಸ್ಥಾನ ಪಡೆದಿದ್ದಾರೆ. 28 ವಿದ್ಯಾರ್ಥಿಗಳು ಪ್ರಥಮ ಭಾಷೆ ಕನ್ನಡದಲ್ಲಿ 125ಕ್ಕೆ 125 ಅಂಕಗಳನ್ನು ಪಡೆದು ಸಾಧನೆ ಮಾಡಿದ್ದಾರೆ. 600ಕ್ಕಿಂತ ಹೆಚ್ಚಿನ ಅಂಕಗಳನ್ನು 28 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ನಿರ್ಣಾಯಕ ಮತ್ತು ಪ್ರಮುಖ ಘಟ್ಟ ಎನಿಸಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಳೆದ 2 ವರ್ಷಗಳಿಂದ ತಾಲೂಕು ಕೊನೆಯ ಸ್ಥಾನದಲ್ಲಿದ್ದರಿಂದ ಶಿಕ್ಷಣ ಇಲಾಖೆ, ಸಾರ್ವಜನಿಕರು ಹಾಗೂ ಶಿಕ್ಷಣಾಸಕ್ತರಿಂದ ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು. ಫಲಿತಾಂಶ ಸುಧಾರಿಸಲು ಮುಂದಾಗಿದ್ದ ಬಿಇಒ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿಯೇ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ವಿಷಯವಾರು ಶಿಕ್ಷಕರಿಗೆ ಹಲವಾರು ಕಾರ್ಯಗಳನ್ನು ನಡೆಸಿದ್ದರು. ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡು ವಿದ್ಯಾರ್ಥಿಗಳ ಮನೆ ಮನೆಗೆ ತೆರಳಿ ರಿಯಾಲಿಟಿ ಚೆಕ್ ನಡೆಸಿದ್ದರು. ಅಲ್ಲದೆ ಸರಿಯಾದ ಸಮಯಕ್ಕೆ ತರಗತಿಗೆ ಹಾಜರಾಗಬೇಕೆಂದು ಶಿಕ್ಷಕರಿಗೂ ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ಎನ್ ರಾಜುರವರು ತಾಕೀತು ಮಾಡಿದ್ದರು. ಈ ಎಲ್ಲದರ ಪರಿಣಾಮವಾಗಿ ಕಳೆದ ಸಾಲಿನಲ್ಲಿ ಕೊನೆ ಸ್ಥಾನದಲ್ಲಿದ್ದ ಎಚ್ಡಿಕೋಟೆ ತಾಲೂಕು ಈ ಬಾರಿ ಮೈಸೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದೆ. ಫಲಿತಾಂಶ ಹೊರಬೀಳುತ್ತಿದ್ದಂತೆ ಶಾಸಕ ಅನಿಲ್ ಚಿಕ್ಕಮಾದು ಅವರು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರುವ ವೇದಶ್ರೀ ಅವರ ಹುಟ್ಟೂರು ಅಣ್ಣೂರು ಹೊಸಳ್ಳಿ ಗ್ರಾಮದ ಮನೆಗೆ ತೆರಳಿ ಸನ್ಮಾನಿಸಿದರು. ಸಿಹಿ ತಿನ್ನಿಸಿ ಶುಭಾಶಯ ಕೋರಿದರು. ಮುಂದಿನ ವಿದ್ಯಾಭ್ಯಾಸಕ್ಕೆ ಸಕಲ ರೀತಿಯಲ್ಲೂ ಸಹಾಯ ಮಾಡುವುದಾಗಿ ಭರವಸೆ ನೀಡಿದರು. 2025-26ನೇ ಸಾಲಿನಲ್ಲಿ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಇವತ್ತು ಫಲಿತಾಂಶ ಹೊರಬಿದ್ದಿದೆ. ಈ ಫಲಿತಾಂಶದಲ್ಲಿ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ 2,971 ಮಕ್ಕಳು ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ 1,427 ಗಂಡು ಮಕ್ಕಳು, 1,544 ಹೆಣ್ಣು ಮಕ್ಕಳು. ಇದರಲ್ಲಿ ಉತ್ತೀರ್ಣರಾಗಿರೋಂಥವ್ರು, ಪಾಸ್ ಆಗಿರೋಂಥವ್ರು 2,876. 95 ಮಕ್ಕಳು ಅಷ್ಟೇ ಫೇಲ್ ಆಗಿರೋಂಥದ್ದು. ಅಂದರೆ ತಾಲೂಕಿನ ಫಲಿತಾಂಶ 96.80. ಗಂಡು ಮಕ್ಕಳ 95.52%, ಹೆಣ್ಣು ಮಕ್ಕಳದು 97.99. ಅಂದರೆ ನಿಯರ್ಲಿ 98% ಹೆಣ್ಣು ಮಕ್ಕಳು ಫೇಲ್ ಆಗಿದ್ದಾರೆ. ಇದರಲ್ಲಿ ಈ ಸಾಲಿನಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ಪಡ್ಕೊಳ್ಳಲಿಕ್ಕೆ ನಮ್ಮೆಲ್ಲ ವಿದ್ಯಾರ್ಥಿಗಳು, ಪೋಷಕರು, ಪ್ರಮುಖವಾಗಿ ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರುಗಳು, ನಮ್ಮ ಶಿಕ್ಷಕರ ಸಂಘದ ಸಂಘಟನೆಗಳು, ಎಲ್ಲದಕ್ಕಿಂತ ಪ್ರಮುಖವಾಗಿ ಮಾನ್ಯ ಶಾಸಕರ ಅವಿರತ ಮಾರ್ಗದರ್ಶನ, ಪ್ರತಿ ಹಂತದಲ್ಲೂ ಕೂಡ ಶಾಸಕರು ಮಾರ್ಗದರ್ಶನ ನೀಡಿ ಈ ಥರ ಬಿಒರೆ ಹೆಗ್ಗಡದೇವನಕೋಟೆ ತಾಲೂಕು ಶೈಕ್ಷಣಿಕವಾಗಿ ತುಳಿದಿದೆ ಅಂತ ಹೇಳ್ತಾ ಇದ್ದಾರೆ. ಕಳೆದ 2 ವರ್ಷದಿಂದ ಕೂಡ ಫಲಿತಾಂಶ ಇದ್ದೇ ಇದೆ, ಕಡೆ ಸ್ಥಾನದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಗಾದರೂ ಮಾಡಿ ಫಲಿತಾಂಶ ತರಲೇಬೇಕು ಅಂತ ನಿಟ್ಟಿನಲ್ಲಿ ಪ್ರತಿಯೊಂದು ಹಂತದಲ್ಲಿ ಶಾಸಕರು ನಮಗೆ ಮಾರ್ಗದರ್ಶನ ನೀಡಿದರು. ಅದರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಮಾನ್ಯ ಉಪನಿರ್ದೇಶಕರು, ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಪೋಷಕರು, ಎಲ್ಲ ನಮ್ಮ ವಿದ್ಯಾರ್ಥಿಗಳು ಪ್ರಮುಖವಾಗಿ ಕಾರಣಕರ್ತರಾಗಿದ್ದಾರೆ ಫಲಿತಾಂಶ ಬರೋಕ್ಕೆ. ಈ ಸಾರಿನ ಫಲಿತಾಂಶದಲ್ಲಿ ರಾಜ್ಯದ ಫಲಿತಾಂಶಕ್ಕಿಂತಲೂ ಕೂಡ ನಮ್ಮ ಫಲಿತಾಂಶ ಎಚ್ಡಿಕೋಟೆ ತಾಲೂಕಿನ ಫಲಿತಾಂಶ ಹೆಚ್ಚಾಗಿದೆ, 96.80. ಅಂದರೆ ಜಿಲ್ಲೆಯ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಮೈಸೂರು ಜಿಲ್ಲೆಯಲ್ಲಿ ಹೆಗ್ಗಡದೇವನಕೋಟೆ ತಾಲೂಕು ಪ್ರಥಮ ಸ್ಥಾನವನ್ನು ಪಡ್ಕೊಂಡು 96.80% ಪಡ್ಕೊಂಡು ಪ್ರಥಮ ಸ್ಥಾನದಲ್ಲಿರೋದಕ್ಕೆ ಪ್ರಥಮವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ನನ್ನ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ, ಗೌರವಾನ್ವಿತ ಚುನಾಯಿತ ಪ್ರತಿನಿಧಿಗಳಿಗೆ, ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದಕ್ಕೆ ಅದಕ್ಕಿಂತ ಅತಿ ಹೆಚ್ಚು ಸಂತಸ ಪಡುವ ವಿಚಾರ ಅಂತಂದರೆ
ಹೆಗಡದೇವನಕೋಟೆ ತಾಲೂಕಿನಲ್ಲಿ ಸರ್ಕಾರಿ ಪ್ರೌಢಶಾಲೆಗಳ ಫಲಿತಾಂಶ ತುಂಬ ಚೆನ್ನಾಗಿದೆ. ಸಾಮಾನ್ಯವಾಗಿ ಫಲಿತಾಂಶ ಅಂದ ತಕ್ಷಣ ಪ್ರೈವೇಟ್ ಸ್ಕೂಲ್ಗಳಲ್ಲಿ ರಿಸಲ್ಟ್ ಜಾಸ್ತಿ ಬರ್ತಾ ಇದೆ, ಪ್ರೈವೇಟ್ ಸ್ಕೂಲ್ಗಳಲ್ಲಿ 100% ಬರುತ್ತದೆ, ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಜಾಸ್ತಿ ಮಾರ್ಕ್ಸ್ ತಗೋತಾರೆ ಅನ್ನೋದೊಂದಿತ್ತು. ನಮ್ಮ ಕಳೆದ 8-9 ತಿಂಗಳಾಯ್ತು ನಾನು ಇಲ್ಲಿ ಬಂದು. 9 ತಿಂಗಳಿಂದಲೂ ಕೂಡ ಅವಿರತವಾದಂತಹ ಒಂದು ಶ್ರಮ, ನಾವು ಹೆಚ್ಚು ಪ್ರಯತ್ನ ಪಡ್ತಾ ಇದ್ದಿದ್ದು ಬಹುಪಾಲು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ. ಇವತ್ತು 13 ಸರ್ಕಾರಿ ಪ್ರೌಢಶಾಲೆಗಳು 100% 100 ಫಲಿತಾಂಶ ತಗೊಂಡಿದೆ. 13 ಗೌರ್ಮೆಂಟ್ ಹೈಸ್ಕೂಲು 100% ತಗೊಂಡಿರೋಂಥದ್ದು. ಅದರ ಜೊತೆಗೆ ಏಡೆಡ್ ಸ್ಕೂಲು 2 ಮತ್ತು ಅನುದಾನ ರಹಿತ ಅನ್ಏಡೆಡ್ ಸ್ಕೂಲು ಖಾಸಗಿ ಶಾಲೆಗಳು 11 ಶಾಲೆಗಳಷ್ಟೇ 100ಕ್ಕೆ 100% ಫಲಿತಾಂಶವನ್ನು ಪಡ್ಕೊಂಡಿರೋಂಥದ್ದು. ಒಟ್ಟಾರೆ 26 ಶಾಲೆಗಳು 100ಕ್ಕೆ 100% ಫಲಿತಾಂಶವನ್ನು ಪಡ್ಕೊಂಡಿದೆ. ನಮ್ಮಲ್ಲಿ 64 ಶಾಲೆ ಇದೆ ಗೌರ್ಮೆಂಟ್ ಎಲ್ಲ ಸೇರಿ, ಸರ್ಕಾರಿ ಅನುದಾನಿತ ಅನುದಾನ ರಹಿತ 64 ಶಾಲೆಗಳಲ್ಲಿ 26 ಶಾಲೆಗಳು 100ಕ್ಕೆ 100% ಫಲಿತಾಂಶವನ್ನು ತೆಗೆದುಕೊಂಡು ಒಳ್ಳೆಯ ಕೆಲಸವನ್ನು ಅಲ್ಲಿ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆಗೆ ಅತಿ ಹೆಚ್ಚು ಅಂಕವನ್ನು ನಮ್ಮ ಸರ್ಕಾರಿ ಆದರ್ಶ ವಿದ್ಯಾಲಯ ಒಂದು ವಿದ್ಯಾರ್ಥಿನಿ 618 ಅಂಕಗಳನ್ನು ತೆಗೆದುಕೊಂಡಿದೆ. 625ಕ್ಕೆ 618 ಅಂಕಗಳನ್ನು ತೆಗೆದುಕೊಂಡು ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂಥದ್ರಲ್ಲಿ ಮೊದಲಿಗಳಾಗಿ ಅದು ನಮ್ಮ ಸರ್ಕಾರಿ ಶಾಲೆ ವಿದ್ಯಾರ್ಥಿನಿ ಅನ್ನೋದು ನಮ್ಮ ಒಂದು ಹೆಗ್ಗಳಿಕೆ. 618 ತೆಗೆದುಕೊಂಡಿರುವಂಥದ್ದು ಆ ವಿದ್ಯಾರ್ಥಿನಿ. ಮತ್ತೊಂದು 614 ಏಕಲವ್ಯ ಸಂಸ್ಥೆ ಸೊಳ್ಳೆಪುರ, ಮತ್ತೊಂದು 614 ಲಿಖಿತ ಅಂತ ಮತ್ತೆ ಆದರ್ಶ ಶಾಲೆ ವಿದ್ಯಾರ್ಥಿನಿ ಇದ್ದಾರೆ. ಒಟ್ಟು ನಮ್ಮಲ್ಲಿ 600ಕ್ಕಿಂತ ಹೆಚ್ಚು ತಗೊಂಡಿರೋಂಥವು 28 ಮಕ್ಕಳು 600ಕ್ಕಿಂತ ಹೆಚ್ಚು ಅಂಕಗಳನ್ನು ನಮ್ಮ ತಾಲೂಕಿನಲ್ಲಿ ಪಡ್ಕೊಂಡಿದ್ದಾರೆ. ಇಲ್ಲ 100ಕ್ಕೆ 100 ಕನ್ನಡದಲ್ಲಿ ತಗೊಂಡಿರೋಂಥವು 28 ಮಕ್ಕಳು, 125 ತಗೊಂಡಿರೋಂಥ ಮಕ್ಕಳು 28 ಮಕ್ಕಳಿದ್ದಾರೆ ಕನ್ನಡದಲ್ಲಿ. ಜೊತೆಗೆ 625 ಮಾರ್ಕ್ಸಿಗೆ 600ಕ್ಕಿಂತಲೂ ಜಾಸ್ತಿ ತಗೊಂಡಿರೋಂಥವ್ರು 28 ಮಕ್ಕಳಿದ್ದಾರೆ ಅವರು. ಸೊ ಆದರ್ಶ ಶಾಲೆ, ಏಕಲವ್ಯ ಶಾಲೆ, ಕಿತ್ತೂರಾಣಿ ಚೆನ್ನಮ್ಮ, ಮತ್ತೆ ಸೇಕ್ರೆಡ್ ಆರ್ಟ್, ಸೆಂಟ್ ಮೇರಿಸ್ ಏಡೆಡ್. ಇನ್ನು ಅನ್ಏಡೆಡ್ ಅಲ್ಲಿ ಸುಮಾರು 13 ಮಕ್ಕಳು 600 ಮೇಲ್ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರೋಂಥದ್ದನ್ನ ನಾವು ನೋಡ್ತಾ ಇದ್ವಿ. ಇದು ಇಷ್ಟು ಪ್ರಮುಖವಾಗಿ SSLC ಫಲಿತಾಂಶದಲ್ಲಿ ಅತಿ ಹೆಚ್ಚು ಶೇಕಡಾವಾರು ಫಲಿತಾಂಶವನ್ನು ಸರ್ಕಾರಿ ಶಾಲೆ ತಗೊಂಡಿರೋಂಥದ್ದು ನಾವು ಪ್ರಮುಖವಾಗಿ ಗಮನಿಸಿರೋಂಥದ್ದು. ಅದ್ರ ಜೊತೆಗೆ ಅದಕ್ಕೆ ಕಾರಣನೂ ಕೂಡ ಇದೆ, ಶಿಕ್ಷಕರು ತುಂಬ ಎಫರ್ಟನ್ನು ಹಾಕಿದ್ರು. ಈ ಸರಿ ನಮ್ಮ ಪ್ರೌಢಶಾಲಾ ಸಹ ಶಿಕ್ಷಕರು, ಮುಖ್ಯ ಶಿಕ್ಷಕರುಗಳು ಮಕ್ಕಳ ಮನೆಗಳಿಗೆ ಭೇಟಿ ಕೊಡುವಂಥದ್ದು, ಶಾಲಾ ವಾಸ್ತವ್ಯವನ್ನು ಮಾಡುವಂಥದ್ದು. ಇವನ್ ಶನಿವಾರ, ಭಾನುವಾರ ರಜಾ ದಿನಗಳಲ್ಲೂ ಕೂಡ ನಮ್ಮಲ್ಲಿ ಆಗಸ್ಟ್ರಿಂದಲೇ ಭಾನುವಾರದೊತ್ತು ಕ್ಲಾಸನ್ನು ಪ್ರಾರಂಭ ಮಾಡೋಕ್ಕೆ ಶುರು ಮಾಡಿದ್ರು. ನಮ್ಮ ಸಹ ಶಿಕ್ಷಕರು, ಮುಖ್ಯ ಶಿಕ್ಷಕರ ಅವಿರತ ಪ್ರಯತ್ನ ಮತ್ತು ನಿರಂತರವಾದ ಮಾರ್ಗದರ್ಶನ, ಸಲಹೆ ಮಾನ್ಯ ಶಾಸಕರಿಂದ, ಜಿಲ್ಲಾಧಿಕಾರಿಗಳಿಂದ, ಉಪನಿರ್ದೇಶಕರಿಂದ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಂದ, ಅದರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಶಾಲೆಗೆ ಭೇಟಿ ಕೊಟ್ಟು ಮನೆಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಪೋಷಕರ ಸಹಕಾರ, ಪೋಷಕರು ತಮ್ಮಗಳಿಗೂ ಕೂಡ ಗೊತ್ತಿದೆ ಎಷ್ಟು ಪೋಷಕರು ಸಹಕಾರ ನೀಡ್ತಾ ಇದ್ರು ಅಂತಂದರೆ ತುಂಬ ಚೆನ್ನಾಗಿ ಮಕ್ಕಳ ಬಗ್ಗೆ ಮತ್ತು ಶಿಕ್ಷಕರ ಬಗ್ಗೆ ಒಳ್ಳೆ ಉತ್ತಮವಾದಂಥ ಸಹಕಾರವನ್ನು ನೀಡಿದರು. ಆ ನಿಟ್ಟಿನಲ್ಲಿ ಇವತ್ತು ಹೆಗಡದೇವನಕೋಟೆ ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುವ ಫಲಿತಾಂಶದಲ್ಲಿ ಉತ್ತಮವಾಗಿ ಬೆಳಲಿಕ್ಕೆ ಸಾಧ್ಯ ಆಗಿದೆ. ಇನ್ನು 95 ವಿದ್ಯಾರ್ಥಿಗಳಷ್ಟೇ ಫೇಲ್ ಆಗಿರೋರು. ಆ 95 ವಿದ್ಯಾರ್ಥಿಗಳು ಕೂಡ 100% ಸೆಕೆಂಡ್ ಎಕ್ಸಾಮ್ ಮೇ 23ರಿಂದ ಪ್ರಾರಂಭ ಆಗುತ್ತೆ. ಈ ಸರಿ 3ನೇ ಎಕ್ಸಾಮ್ ಇಲ್ಲ ಅಂತ ಸರ್ಕಾರ ಮಾನ್ಯ ಸಚಿವರು ಹೇಳಿದ್ದಾರೆ. ಸೊ ಆ 95 ಮಕ್ಕಳು ಕೂಡ 100% ಪಾಸ್ ಮಾಡಿಸ್ತೀವಿ, ಹಾಗೆ ಆಗುತ್ತೆ ಅನ್ನೋದು ಕೂಡ ಕಾನ್ಫಿಡೆನ್ಸ್ ಇನ್ನೂ ಕೂಡ ನಮ್ಗೆ ಹೆಚ್ಚಾಗುತ್ತೆ. ಹಾಗಾಗಿ ಇನ್ನೂ ಕಡಿಮೆ ಆ 95 ಮಕ್ಕಳು ಪಾಸ್ ಆಯ್ತು ಅಂದ್ರೆ ಮತ್ತೆ ಇಲ್ಲಿ 1 ಅಂಕ, 2 ಅಂಕ, 3 ಅಂಕದಲ್ಲಿ ಫೇಲ್ ಆಗಿರೋಂಥ ಮಕ್ಕಳು ಕೂಡ ಅವ್ರನ್ನ ರಿವ್ಯಾಲ್ಯೂಯೇಷನ್ ಆಗ್ತಿದ್ರೆ ಅವು ಪಾಸ್ ಆಗ್ತಿದ್ದಾರೆ. ಸೊ ನಮ್ಮ ತಾಲೂಕಿನ ಫಲಿತಾಂಶ ಇನ್ನೂ ಕೂಡ ಸ್ವಲ್ಪ ಹೆಚ್ಚಾಗುತ್ತೆ. ಉದಾಹರಣೆಗೆ ಕೆ ಬೆಳ್ತೂರಲ್ಲಿ ಒಂದೇ ಒಂದು ಮಕ್ಕಳು ಬರೀ 3 ಅಂಕದಲ್ಲಿ ಫೇಲ್ ಆಗಿರೋಂಥದ್ದು. ಮತ್ತೊಂದು ಹುಡುಗ ಆದರ್ಶ ಶಾಲೆಯಲ್ಲಿ ಹಿಂದಿ ವಿಚಾರದಲ್ಲಿ 4 ಮಾರ್ಕ್ಸ್ ತಗೊಂಡು ಫೇಲ್ ಆಗ್ಬಿಟ್ಟಾರೆ. ಈ ತರ ನಮ್ಮ ಸರ್ಕಾರಿ ಶಾಲೆಯಲ್ಲೇ ಒಂದೊಂದು ಅಂಕಗಳಲ್ಲಿ ಸವ್ಯಲ್ಲೂ ಕೂಡ ಒಂದು ಮಗು ಒಂದೇ ಒಂದು ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಅಂಕಗಳನ್ನ ತೆಗೆದುಕೊಂಡು ಅಂದ್ರೆ ಒಂದು 3-4 ಮಾರ್ಕ್ಸ್ ಕಡಿಮೆ ಇದೆ ಆಗ್ತದೆ.
ಫೇಲ್ ಆಗಿದ್ದಾವೆ. ಆ ಥರದನ್ನ ಕೂಡ ನಾವು ರಿವ್ಯಾಲ್ಯೂಯೇಷನ್ಗೆ ಆಗ್ತಂಥ ಸಂದರ್ಭದಲ್ಲಿ ಅವು ಕೂಡ ಫಲಿತಾಂಶ ಇನ್ನೂ ಕೂಡ ಹೆಚ್ಚಾಗುತ್ತೆ. ಸರ್ಕಾರಿ ಶಾಲೆಗಳ ಶೇಕಡಾವಾರು ಫಲಿತಾಂಶ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇಷ್ಟು ಮಾರ್ಗದರ್ಶನ ನೀಡಿದಂಥ ಗೌರವಾನ್ವಿತ ಶಾಸಕರಿಗೆ ಮತ್ತು ಇಲಾಖೆ ಎಲ್ಲ ಅಧಿಕಾರಿಗಳಿಗೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ತಾಲೂಕು ದಂಡಾಧಿಕಾರಿಗಳು ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಇಲಾಖೆಯ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ, ಖಾಸಗಿ ಸಂಸ್ಥೆಗಳು ಪ್ರಮುಖವಾಗಿ ಉತ್ತಮವಾದಂಥ ಸಹಕಾರದಲ್ಲಿ ಎಲ್ಲರಿಗೂ ಕೂಡ ನಾನು ಅಭಿನಂದಿಸಲಿಕ್ಕೆ ಮೊದಲನೇದಾಗಿ ನಮ್ಮ ತಾಲೂಕಿನ BO ಆಗಿರ್ತಕ್ಕಂಥ ರಾಜು ಸರ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳು ಕೂಡ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಒಂದು ಉತ್ತಮವಾದಂಥ BO ನಮ್ಮ ತಾಲೂಕಿಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗೆ ಮತ್ತು ನಮ್ಮ ಟೀಚರ್ಸ್ಗೆ ಎಲ್ರಿಗೂ ಕೂಡ ಒಂದು ಪುಣ್ಯ. ಕೆಲವು ಟೀಚರ್ಸ್ಗಳೆಲ್ಲ ಬೈಕಾಗ್ತಾ ಇದ್ರು, MLA ಅವರು ಯಾಕೆ ಈ BO ಅವ್ರನ್ನ ನಮಗೆ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ, ಕೆಲವರು ಇನ್ ಟೈಮ್ಗೆ ಬೆಳಗಿನ ಜಾವ 7 ಗಂಟೆಗೆ ಹೋಗಿ ಕ್ಲಾಸ್ ರೂಮ್ಗಳಲ್ಲಿ ಅವರೇ ನಿಲ್ತಾಯಿದ್ರು ಮತ್ತು ಅಟೆಂಡೆನ್ಸ್ಗಳನ್ನ BO ಅವರೇ ಟೀಚರ್ಸು ತಗೋತಾಯಿದ್ರು. ಮತ್ತು ಅವ್ರದ್ದೊಂದು ಸಾಧನೆ ಮನೆ ಓದುವಂಥ ಕಾರ್ಯಕ್ರಮ ಮಾಡಿದ್ರು. ನಂತರ ಮಕ್ಕಳುಗಳಿಗೆ ಪೂರ್ವ ಪರೀಕ್ಷೆಗಳ್ನ 3-4 ಪರೀಕ್ಷೆಗಳ್ನ ಮಾಡಿದ್ರು. ಮತ್ತು ನಮ್ಮ ತಾಲೂಕಿನಿಂದ ಬೇರೆ ತಾಲೂಕಿನಿಂದ ಟೀಚರ್ಸ್ನ ಕರೆಸಿ ಅಂದರೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಕ್ಕಂಥದ್ದು ಮಾಡಿದ್ರು. ಖಂಡಿತವಾಗ್ಲೂ ಅವ್ರಿಗೆ ಇದ್ದ ಕಡೆ ಎಲ್ಲ ಖಂಡಿತವಾಗ್ಲೂ ಫಸ್ಟ್ ಟೈಮ್ ರಿಸಲ್ಟ್ ಒಳ್ಳೆ ಅತ್ಯುತ್ತಮಂಥ ರಿಸಲ್ಟು. ಬಹುಶಃ ಮಹಾದೇವ್ ಪ್ರಸಾದ್ ಸಾಹೇಬ್ರಿಗೆ ಬೆಸ್ಟ್ ಅಧಿಕಾರಿಗಳು ಯಾರು ಇದ್ದರೆ ಅದು ನಮ್ಮ ರಾಜು ಸರ್ ಅಂತಲೂ ಕೂಡ ಅವ್ರ ಮಗ ಅವರು ನಮಗೆ ಹಲವಾರು ಬಾರಿ ಅವ್ರು ತಿಳಿಸ್ಕೊಟ್ಟಿದ್ರು. ಅದಕ್ಕೆ ಮಹಾದೇವ್ ಪ್ರಸಾದ್ ಸರ್ ಯಾರನ್ನೂ ಅಷ್ಟು ಸುಲಭವಾಗಿ ಒಪ್ಪಲ್ಲ, ಯಾಕಂದರೆ ಅವರು 3 ಬಾರಿ ಮಂತ್ರಿಯಾಗಿ, ಶಾಸಕರಾಗಿ, ಹಲವಾರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಬಲಗೈ ಬಂಟಾಗಿ, ರಾಜಕೀಯ ಮಾರ್ಗದರ್ಶಕವಾಗಿ ಹಲವಾರು ಸಲಹೆಗಳನ್ನ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಡ್ತಿರ್ತಕ್ಕಂಥವ್ರು. ಅವರ ಒಂದು ಗುಂಡ್ಲುಪೇಟೆಯಲ್ಲಿ BO ಇದ್ದಾಗಲೂ ಕೂಡ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನ ಮಾಡ್ತಿದ್ರು. ನಂಜನಗೂಡಲ್ಲೂ ಕೂಡ ನಾವು ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿದ್ದು. ಕೋವಿಡ್ ಟೈಮಲ್ಲಿ ಅವರಲ್ಲಿ BO ಇದ್ದಾಗ ಒಳ್ಳೆ ಉತ್ತಮವಾದಂಥ ಕೆಲಸವನ್ನು ಮಾಡಿದರು. ಮತ್ತು ನಮ್ಮ ಕ್ಷೇತ್ರಕ್ಕೆ ಬಂದಮೇಲೆ ನಾನು ಒಂದು 3ನೇ ಪ್ಲೇಸು, 2nd ಪ್ಲೇಸ್ ಅಟ್ಲೀಸ್ಟ್ ಬರ್ಬೋದೇನೋ ಅಂತ ಅನ್ಕೊಂಡೆ. ಬಟ್ ನಮ್ಮ ನಿರೀಕ್ಷೆಗೂ ಮೀರಿ ಮೊದಲನೇ ಸ್ಥಾನಮಾನವನ್ನು ನಮಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಟೀಚರ್ಸ್ ಎಫೆಕ್ಟ್ಸಿಂದ ಇವತ್ತು ಒಂದು ಉತ್ತಮವಾದಂಥ ಸ್ಥಾನಮಾನ ಬಂದಿದೆ. ಖಂಡಿತವಾಗ್ಲೂ ಇವತ್ತು ಒಂದು ಭಾಳ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನನಗೆ ಒಂದು ಗೌರವ ಉಳಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಅವರು ಮಾಡಿಕೊಟ್ಟಿದ್ದಾರೆ. ಏನು 9ನೇ ಪ್ಲೇಸ್ ಇರೋಣ ಮೊದಲನೇ ಪ್ಲೇಸ್ಗೆ ಇವತ್ತು ಅವರು ಮಾಡಿಕೊಟ್ಟಿದ್ದಾರೆ. ನಮ್ಮ ಎಲ್ಲ ವಿದ್ಯಾರ್ಥಿಗಳು, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಗ್ರಾಮದಲ್ಲಿ ಇದ್ದು ಅತ್ಯುತ್ತಮವಾಗಿ ಓದಿ ಇಡೀ ತಾಲೂಕಿಗೆ ಹೈಯೆಸ್ಟ್ ಬಂದಿರತಕ್ಕಂಥ ಪ್ರತಿ ವರ್ಷ ಯಾವಾಗಲೂ ಕೂಡ ಆಗಸ್ಟ್ ತಿಂಗಳಲ್ಲಿ ಸನ್ಮಾನ ಮಾಡ್ತಿದ್ದೆ. ಮತ್ತು ನಮ್ಮ ಸ್ಯಾಲ್ರಿಯಿಂದ ಬಂದಿರತಕ್ಕಂಥ ಚೆಕ್ನ ಮಕ್ಕಳುಗಳಿಗೆ ವಿತರಣೆ ಮಾಡ್ತಿದ್ದೀನಿ. ಈ ಮುಖಾಂತರ ಇವರು ಆಗಸ್ಟ್ 15 ಕೂಡ ಮತ್ತೆ ಸನ್ಮಾನ ಕಾರ್ಯಕ್ರಮವನ್ನು ಅಲ್ಲೇ, ಯಾಕಂದರೆ ಅಲ್ಲೆಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇರ್ತಾರೆ. ಅದರಿಂದ ಪ್ರತಿ ವರ್ಷವೂ ಕೂಡ ಕಳೆದ 8 ವರ್ಷದಿಂದನೂ ಕೂಡ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ನಾವು ಮಾಡ್ಕೊಳ್ತೀವಿ. ಈ ವರ್ಷ ಭಾಳ ಸ್ಪೆಷಲ್ಲಾಗಿ ಎಲ್ಲ ಟೀಚರ್ಸ್ನ ಕರೆದು ನಮ್ಮ BO ಅವರಿಗೆ ಮತ್ತು ಯಾರ್ಯಾರು ಡಿಸ್ಟಿಂಕ್ಷನ್ ತೆಗೆದಿದ್ದಾರೆ ಅವ್ರನ್ನ ಕರೆದು PUC ಮತ್ತು SLC ಮಕ್ಕಳಿಗೆ ಇಬ್ಬರಿಗೂ ಕೂಡ ಒಟ್ಟಿಗೆ ಮಾಡ್ತಕ್ಕಂಥದ್ದು. ಮತ್ತು IAS ಎಕ್ಸಾಮ್ಸಲ್ಲಿ ಕೆಲವು ಅಧಿಕಾರಿಗಳನ್ನ ಕೂಡ ಕರೆತಂದು ಇಲ್ಲಿಗೆ ಮಕ್ಕಳ ಬಗ್ಗೆ ಮಾತಾಡೋಕ್ಕೆ ನಾವು ಒಂದು ಡೇಟ್ನ ನಿಗದಿಯನ್ನು ಪಡ್ಕೊಂಡು ಈಗ ಕೂತು BO ಅವ್ರ ಜೊತೆ ಚರ್ಚೆ ಮಾಡಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ಬೇಕಂತ ಅಂದ್ಕೊಂಡಿದ್ದೀವಿ. IAS to SLC ರಿಸಲ್ಟ್ ಮಕ್ಕಳು ತೆಗೆದುಕೊಂಡಿರೋ ಶಾಲೆಗಳಿಗೆ, ಜೊತೆಗೆ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಕೆಲವೊಂದು ಟೀಚರ್ಸ್ಗೆ ಇದನ್ನು ಸನ್ಮಾನವನ್ನು ಕಾರ್ಯಕ್ರಮವನ್ನು ಇದೇ ಮುಂದಿನ ತಿಂಗಳು ಮೇ ತಿಂಗಳಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಾಳ ಯಶಸ್ವಿಯಾಗಿ ಮಾಡಬೇಕಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಯಾರು ಒಂದು ವಿದ್ಯಾಭ್ಯಾಸಕ್ಕೆ ಮಾಡ್ತೀರೋ ಅದಕ್ಕೂ ಕೂಡ ಒಂದು ಸಹಾಯ ಸಹಕಾರವನ್ನು ಮಾಡಿಕೊಂಡು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇಂಜಿನಿಯರಿಂಗ್ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀರಾ? ಅಪ್ಪ ಎಲ್ಲ ಅಪ್ಪ ಅವರು
ಚೆನ್ನಾಗಿ ಓದಿಸಿದ್ರಿ ಮಗಳನ್ನ. ಇವತ್ತಿಡೀ ತಾಲೂಕಿಗೂ ಒಳ್ಳೆ ಹೆಸರು ತಂದವ್ರಿಗೆ, ಒಳ್ಳೆ ರಿಸಲ್ಟ್ ಎಲ್ಲ. LKG UKG ಇದೆಲ್ಲ